ಇನ್ನು ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ, ಈ ಗಲಭೆಗೆ ಈಗ ಮಹತ್ವದ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಏನಂದರೆ, ಈ ಘರ್ಷಣೆ ವೇಳೆ ಮೃತಪಟ್ಟಿದ್ರಲ್ಲ ರಾಜಶೇಖರ್ ಅಂತ, ಈ ರಾಜಶೇಖರ್ ದೇಹ ಹೊಕ್ಕಂತಹ ಗುಂಡು ಯಾರ ಗನ್ನಿಂದ ಫೈರ್ ಆಗಿರ್ತಕ್ಕಂಥದ್ದು ಅನ್ನೋದು ಈ ಸೀಕ್ರೆಟ್ ಇವಾಗ ರಿವೀಲ್ ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ ಬಂದೂಕಿನ ಬುಲೆಟ್ ತಗುಲಿನೇ ಈ ಯುವಕ ಪಾಪ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿರೋದು ಅನ್ನೋದು ಈಗ ತಿಳಿದು ಬಂದಿದೆ. ಅದು 12mm ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು, ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಆತ ಕೂಡ ಗನ್ನನ್ನು ಬಳಸಿರ್ತಕ್ಕಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ. ಪೊಲೀಸರಿಗೆ ಇದ್ರ ಬಗ್ಗೆ ಖಚಿತತೆ ಇತ್ತು ಈಗಾಗಲೇ ಯಾರ ಗನ್ನಿಂದ ಫೈರ್ ಆಗಿದೆ ಅಂತ. ಕೆಲವೊಂದು ರಿಪೋರ್ಟ್ಗಳು ಬೇಕಾಗಿತ್ತು ಅಧಿಕೃತವಾಗಿ ಅದನ್ನು ಅಥೆಂಟಿಸಿಟಿಯಾಗಿ ಹೇಳೋದಕ್ಕೋಸ್ಕರ. ಈಗ ಅದು ರಿವೀಲ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ ನೋಡಿ. ಬಳ್ಳಾರಿ ಬ್ಯಾನರ್ ಗಲಭೆಗೆ ಸಿಕ್ತಾ ಸ್ಫೋಟಕ ಟ್ವಿಸ್ಟ್. ರಾಜಶೇಖರ್ಗೆ ತಗುಲಿದ್ದ ಬುಲೆಟ್ ಸೀಕ್ರೆಟ್ ರಿವೀಲ್. ರಾಜಶೇಖರ್ ದೇಹ ಹೊಕ್ಕಿದ್ದು 12mm ಗುಂಡು. ಬ್ಯಾನರ್ ಅಳವಡಿಕೆ ವಿಚಾರವಾಗಿ ಬಳ್ಳಾರಿಯಲ್ಲಿ ನಡೆದ ಗಲಭೆ ಸ್ಫೋಟಕ ತಿರುವು ಸಿಕ್ಕಿದೆ. ಮಾರಾಮಾರಿ ವೇಳೆ ಬುಲೆಟ್ ತಗುಲಿ ಮೃತಪಟ್ಟಿದ್ದ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹ ಹೊಕ್ಕ ಗುಂಡು ಯಾರದ್ದು ಅನ್ನೋ ಸೀಕ್ರೆಟ್ ರಿವೀಲ್ ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿದ್ದ ಬಂದೂಕಿನ ಬುಲೆಟ್ ತಗುಲಿಯೇ ಯುವಕ ರಾಜಶೇಖರ್ ಮೃತಪಟ್ಟಿದ್ದಾರೆ ಅನ್ನೋದು ದೃಢಪಟ್ಟಿದೆ. 12mm ಬುಲೆಟ್ನಿಂದ ರಾಜಶೇಖರ್ ಜೀವ ಹೋಗಿದ್ದು, ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ಕೂಡ ಬಳಸಿರೋದು ಇದೇ ಗನ್ ಆಗಿದೆ. ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಮನೆ ಮುಂಭಾಗದಲ್ಲಿ ನಡೆದಿದ್ದಂತಹ ಬ್ಯಾನರ್ ವಿಚಾರದ ಗಲಭೆ ಏನಿತ್ತು, ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದ. ಅಂದರೆ 12mm ಬ್ಯಾರಲ್ ಸಿಂಗಲ್ ಬ್ಯಾರಲ್ ಬುಲೆಟ್ ಅವರಿಗೆ ತಗಲಿತ್ತು. ಹೀಗಾಗಿ ರಾಜಶೇಖರ್ ಸ್ಥಳದಲ್ಲೇ ಮೃತಪಟ್ಟಿದ್ದ ಅನ್ನುವಂಥ ಮಾಹಿತಿಯನ್ನು ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟಪಡಿಸಿರುವಂಥದ್ದು. ಅಂದರೆ ಸತೀಶ್ ರೆಡ್ಡಿ, ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳಿಂದನೇ ಆ ಒಂದು ಫೈರ್ ಆಗಿರುವಂಥದ್ದು ಅನ್ನೋದನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳನ್ನು ಕೂಡ ಕರೆದು ವಿಚಾರಣೆ ಮಾಡಿದಂಥ ಪೊಲೀಸರು ಇದೀಗ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆದರೆ ಇದರಲ್ಲಿ ಆರಂಭದಲ್ಲಿ ಪೊಲೀಸರು ಕೂಡ ಫೈರ್ ಮಾಡಿದ್ರು. ಆದರೆ ಪೊಲೀಸರನ್ನು ತಗಲಿದ್ದಲ್ಲ, ಬದಲಾಗಿ ಖಾಸಗಿ ವ್ಯಕ್ತಿಗಳು ಆರಿಸಿದಂಥ ಗುಂಡೆ ಅವರಿಗೆ ತಗಲಿತ್ತು ಅನ್ನುವಂಥದ್ದನ್ನು ಪೊಲೀಸರು ಆರಂಭದಲ್ಲಿನೇ ಹೇಳಿದ್ರು. ಅದು ಕೂಡ ಇದೀಗ ಸ್ಪಷ್ಟವಾಗಿರುವಂಥದ್ದು. ಹೀಗಾಗಿ ಘಟನೆಗೆ ಸಂಬಂಧಿಸಿದಂತೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳನ್ನು ಕೂಡ ಪೊಲೀಸರು ಇದೀಗ ಬಂಧನ ಮಾಡಿದ್ದಾರೆ. ರಾಜಶೇಖರ್ ದೇಹ ಹೊಕ್ಕಿದ್ದ ಗುಂಡನ್ನ ಪೋಸ್ಟ್ ಮಾರ್ಟಂ ವೇಳೆ ಹೊರತೆಗೆಯಲಾಗಿದೆ. ಹೊರತೆಗೆದ ಬುಲೆಟ್ ಫಾರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ರಾಜಶೇಖರ್ ಮೃತದೇಹ ಹೊಕ್ಕಿದ್ದು 12mm ಸಿಂಗಲ್ ಬೋರ್ ಬುಲೆಟ್ ಅಂತ ಖಚಿತವಾಗಿದೆ. ಇನ್ನು ಘಟನೆಯಲ್ಲಿ ದೊಡ್ಡದೊಂದು ಅನಾಹುತ ತಪ್ಪಿದೆ. ಕೇವಲ 4-5 ಅಡಿ ದೂರದಲ್ಲಿ ಗುಂಡು ಹಾರಿದ ಹಿನ್ನೆಲೆ ಓರ್ವ ಮಾತ್ರ ಸಾವನ್ನಪ್ಪಿದ್ದಾನೆ. ಯಾಕಂದ್ರೆ 12mm ಸಿಂಗಲ್ ಬೋರ್ ಬುಲೆಟ್ ಹಾರಿದ ಬಳಿಕ ಸ್ಪ್ರೆಡ್ ಆಗೋ ವಿಶೇಷತೆ ಹೊಂದಿದೆ. ಬುಲೆಟ್ ಸ್ಪ್ರೆಡ್ ಆಗಿ ಇನ್ನಷ್ಟು ಜನರ ಪ್ರಾಣ ಹಾರಿ ಹೋಗುವ ಸಾಧ್ಯತೆ ಇತ್ತು. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದ ಹಾರಿದ ಗೋಲಿ. ಇಬ್ಬರು ಗನ್ಮ್ಯಾನ್ಗಳನ್ನ ಬಂಧಿಸಿ ವಿಚಾರಣೆ. ಬಳ್ಳಾರಿಯ ಬ್ಯಾನರ್ ಗಲಾಟೆ ವೇಳೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸಾವಿಗೆ ಕಾರಣವಾದ ಬುಲೆಟ್ ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಹಾರಿದೆ. ಪ್ರಕರಣ ಸಂಬಂಧ ಪೊಲೀಸರು 5 ಬಂದೂಕುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಫೈರಿಂಗ್ ಸಂಬಂಧ ಪಂಜಾಬ್ ಮೂಲದ ಗುರುಚರಣ್ ಸಿಂಗ್ ಮತ್ತು ಬಲ್ಜಿತ್ ಸಿಂಗ್ ಅನ್ನೋ ಇಬ್ಬರು ಗನ್ಮ್ಯಾನ್ಗಳನ್ನ ಪೊಲೀಸರು ಬಂಧನ ಮಾಡಿ ವಿಚಾರಣೆಗೊಳಪಡಿಸಿದ್ದಾರೆ. ಗುರುಚರಣ್ ಸಿಂಗ್ ಅನ್ನೋ ಗನ್ಮ್ಯಾನ್ನಿಂದಲೇ ಬುಲೆಟ್ ಹಾರಿದ್ದು ಕನ್ಫರ್ಮ್ ಆಗಿದೆ. ಬ್ಯಾನರ್ ಗಲಭೆಯಲ್ಲಿ ಮೃತಪಟ್ಟಿದ್ದಂಥ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ದೇಹ ಹೊಕ್ಕಿರುವಂಥದ್ದು ಖಾಸಗಿ ಗನ್ನಿಂದ ಫೈರ್ ಆಗಿದ್ದಂಥ ಬುಲೆಟ್ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಖಚಿತಪಡಿಸಿದ್ರು. ಮತ್ತು ಅದೀಗ ರಿವೀಲ್ ಆಗಿರೋದ್ರಿಂದ ಅದನ್ನು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಗುರುಚರಣ್ ಸಿಂಗ್ ಏನಿದ್ದ ಆತನ ಗನ್ನಿಂದಲೇ ಅದು ಫೈರ್ ಆಗಿರುವಂಥದ್ದು ಅನ್ನೋದನ್ನು ಈಗಾಗಲೇ ಪೊಲೀಸರು ಖಚಿತಪಡಿಸಿದ್ದಾರೆ. ಮತ್ತೊಂದು ಕಡೆಗೆ ಒಟ್ಟು 5 ಖಾಸಗಿ ಗನ್ಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು ಭರತ್ ರೆಡ್ಡಿ ಅವರ ಕಡೆ ಇರತಕ್ಕಂಥ ಖಾಸಗಿ ಗನ್ಮ್ಯಾನ್ಗಳು ಮತ್ತು ಅದ್ರ ಜೊತೆಗೆ ಸರ್ಕಾರಿ ಗನ್ಮ್ಯಾನ್ಗಳ ಗನ್ಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ರು. ಆಗ ಅದನ್ನು FSLಗೂ ಕೂಡ ಕಳಿಸಲಾಗಿತ್ತು. ಯಾವ ಬುಲೆಟ್ ದೇಹದೊಳಗೆ ಒಕ್ಕೊಂಡಿತ್ತು ಅನ್ನುವಂಥದ್ದನ್ನು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಿಪೋರ್ಟ್ ಕೂಡ ಪೊಲೀಸರ ಕೈಗೆ ಸಿಕ್ಕಿರುವಂಥದ್ದು. ಅದರ ಪ್ರಕಾರವಾಗಿ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ನಿಂದಲೇ ದೇಹ ಒಕ್ಕಿರೋದು ಅನ್ನುವಂಥದ್ದನ್ನು ಗೊತ್ತಾದ ಮೇಲೆ ಇದೀಗ ಪಂಜಾಬ್ ಮೂಲದ ಸತೀಶ್ ರೆಡ್ಡಿ ಅವರ 3 ಗನ್ಮ್ಯಾನ್ಗಳನ್ನು ಕೂಡ ಇದೀಗ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರೆ. ಒಟ್ಟಾರೆಯಾಗಿ ಯಾರ ಗನ್ನಿಂದ ಈ ಒಂದು ಬುಲೆಟ್ ತಗಲಿತ್ತು ಅನ್ನುವಂಥದ್ದಕ್ಕೆ ಕೊನೆಗೂ ಕೂಡ ಇದೀಗ ತಾರ್ಕಿಕ ಅಂತ್ಯವನ್ನು ಕಂಡಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮುಖಂಡ, ಅದರ ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ನಿಂದಲೇ ಒಂದು ಬುಲೆಟ್ ತಗಲಿದೆ ಅನ್ನುವಂಥ ಸತ್ಯ ಕೂಡ ಇದೀಗ ರಿವೀಲ್ ಆಗಿರುವಂಥದ್ದು. ಈ ಪ್ರಕರಣ ಕೇವಲ ಗನ್ಮ್ಯಾನ್ಗಳ ಮಟ್ಟಿಗೆ ಸೀಮಿತವಾಗಿಲ್ಲ. ಬ್ಯಾನರ್ ಗಲಾಟೆಗೆ ನೇರ ಕಾರಣರಾದವರ ಮೇಲೂ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಬಳ್ಳಾರಿ ಪೊಲೀಸರಿಂದ ನಿನ್ನೆ 45 ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ. ವಿಚಾರಣೆ ವೇಳೆ ಮಹತ್ವದ ಮಾಹಿತಿ ಕಲೆ ಹಾಕಿದ್ದಾರೆ. 45 ಜನರ ವಿಚಾರಣೆ ಬಳಿಕ ಕೆಲವರನ್ನ ಬಿಟ್ಟು ಕಳಿಸಿದ್ದಾರೆ. ಇನ್ನು ಬಿಜೆಪಿಯ ಕೆಲವರನ್ನ ಬಂಧಿಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ರೆಡ್ಡಿ ಮನೆ ಮೇಲೆ ದಾಳಿಗೆ ಮೊದಲೇ ನಡೆದಿದ್ದ ಪ್ಲಾನ್. ಖಾಲಿ ಬಾಟಲ್, ಪೆಟ್ರೋಲ್ ಬಾಂಬ್ ತರಲಾಗಿತ್ತ. ಈ ಮಧ್ಯೆ ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ದಾಳಿ ನಡೆಸಲು ಮೊದಲೇ ಪ್ಲಾನ್ ಮಾಡಲಾಗಿತ್ತ ಅನ್ನೋ ಅನುಮಾನ ಮೂಡಿದೆ. ಈ ಅನುಮಾನಕ್ಕೆ ಸಾಕ್ಷ್ಯ ಎಂಬಂತೆ ಮತ್ತೊಂದು ವಿಡಿಯೋ ಬಯಲಾಗಿದೆ.
ಜನಾರ್ದನ ರೆಡ್ಡಿ ನಿವಾಸದ ಮೇಲೆ ದಾಳಿ ನಡೆಸಲು ಕಿಡಿಗೇಡಿಗಳು ಖಾಲಿ ಬಾಟಲ್ ಪೆಟ್ರೋಲ್ ಬಾಂಬ್ಗಳನ್ನು ಆಟೋದಲ್ಲಿ ತುಂಬಿಕೊಂಡು ಬಂದಿರೋದು ವಿಡಿಯೋದಲ್ಲಿ ಗೋಚರವಾಗಿದೆ. ಇದೆಲ್ಲವೂ ಪೂರ್ವ ಸಿದ್ಧತೆ ಮಾಡಿಕೊಂಡೇ ದಾಳಿಗೆ ಮುಂದಾದ್ರ ಅನ್ನೋ ಶಂಕೆ ಮೂಡಿದೆ. Z+ ಭದ್ರತೆ ಕೋರಿದ ಜನಾರ್ದನ ರೆಡ್ಡಿ, ಅಮಿತ್ ಶಾ, ಸಿಎಂ ಸಿದ್ದರಾಮಯ್ಯಗೆ ಪ್ರತ್ಯೇಕ ಪತ್ರ. ಬಳ್ಳಾರಿ ಘರ್ಷಣೆ ಬೆನ್ನಲ್ಲೇ ತಮಗೆ ಮತ್ತು ತಮ್ಮ ಕುಟುಂಬಕ್ಕೆ Z ಶ್ರೇಣಿಯ ಭದ್ರತೆ ಒದಗಿಸಬೇಕು ಅಂತ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಮನವಿ ಮಾಡಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಡಿಜಿಪಿ ಡಾಕ್ಟರ್ ಎಂಎ ಸಲೀಂ ಅವರಿಗೆ ಪ್ರತ್ಯೇಕ ಪತ್ರ ಬರೆದು ಕೋರಿಕೊಂಡಿದ್ದಾರೆ. ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿಯನ್ನ ಬಂಧಿಸಬೇಕು, ಘಟನೆಯನ್ನ ನಿಭಾಯಿಸದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು, ಭದ್ರತೆ ನೀಡದೇ ಇದ್ರೆ ಮುಂದೆ ನನ್ನ ಮತ್ತು ಕುಟುಂಬದ ಮೇಲೆ ದಾಳಿ ನಡೆದ್ರೆ ರಾಜ್ಯ ಸರ್ಕಾರವೇ ಹೊಣೆ ಅಂತ ಉಲ್ಲೇಖಿಸಿದ್ದಾರೆ. ನನಗೆ ಪತ್ರ ಬಂದಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅನಧಿಕೃತವಾಗಿ ಸತೀಶ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ಅವರಿಬ್ಬರ ಜೊತೆ ಎಲ್ಲ ವಿಡಿಯೋಗಳಲ್ಲಿ ಆ ಗನ್ಮೆನ್ಗಳು ಓಡಾಡ್ತಾ ಇರೋದನ್ನ ಸತೀಶ್ ರೆಡ್ಡಿ ಜೊತೆ ಈ ಗಲಾಟೆಯಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ. ಆದರೆ ಭರತ್ ರೆಡ್ಡಿ ಶ್ರೀಮತಿ ವಾಲ್ಮೀಕಿ ವೃತ್ತದಲ್ಲಿ ಬಂದಾಗ ಅವ್ರ ಜೊತೆಯಲ್ಲಿ ಇದೇ ಗನ್ಮೆನ್ಗಳಿದ್ದಾರೆ. ಭರತ್ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರೋ ಟೈಮ್ನಲ್ಲಿ ಸಿನಿಮಾ ಹಾಡುಗಳೆಲ್ಲ ರೀಲ್ಸ್ ಹಾಕ್ಕೊಂಡು ಏನು ಬಿಟ್ಟಿದ್ದಾರಲ್ಲ, ಅದು ಇದೇ ಗನ್ಮೆನ್ಗಳೇ ಇದ್ದಾರೆ. ಸೊ ಭರತ್ ರೆಡ್ಡಿ ಕುಟುಂಬದ ಜೊತೆ ಕೂಡ ಅವ್ರು ಇರೋ ಕಾರಣ ನಾವು ಅವ್ರ ಗನ್ಮೆನ್ಗಳಂತಲೇ ನಾವು ಭಾವಿಸ್ತೀವಿ. ಭರತ್ ರೆಡ್ಡಿ ಅವ್ರ ಶ್ರೀಮತಿ ಇಬ್ಬರಿಗೆ ಅವ್ರ ಸುತ್ತಲೂ ಓಡಾಡ್ತಾ ಇರೋ ಈ ಪ್ರೈವೇಟ್ ಗನ್ಮೆನ್ಗಳನ್ನು ಹೋಗ್ಲಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಹೋಗಿ ಮುಗಿಸಿ ಬಂದ್ಬಿಡಿ ಅಂತ ಹೇಳಿ ಅವ್ರು ಸತೀಶ್ ರೆಡ್ಡಿ ಜೊತೆಗಳು ಕೊಟ್ಟು ಕಳಿಸಿದ್ದಾರೆ ಅಷ್ಟೇ. ಅಲ್ಲ, ಸುಮೋಟೋ ಕೇಸಲ್ಲಿ ಸತೀಶ್ ರೆಡ್ಡಿ ಇದ್ದಾನೆ, ಗಲಭೆ ಆಗಿದೆ, ಕಲ್ಲು ತೂರಾಟ ಇದರಲ್ಲಿ ಅಂತೇಳಿ ಅದೊಂದು ಕೇಸ್ ಮಾಡಿದ್ದಾರೆ. ನನಗೇನು ಬಂದಿಲ್ಲ, ಇನ್ನು ನನಗೇನು ಇನ್ನೂ ಬಂದಿಲ್ಲ. ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಳ್ತೀವಿ. ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಈಗ MLA ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ. ಸೊ ಎರಡನ್ನೂ ಕೂಡ ತಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ. ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ, ಅದನ್ನೆಲ್ಲ ತನಿಖೆ ಆದಮೇಲೆ ಅದೆಲ್ಲ ಗೊತ್ತಾಗುತ್ತೆ. ತನಿಖೆಯಲ್ಲಿ ಬಂದೂಕು, ಹ್ಯಾಂಡ್ ಗ್ರೆನೇಡು, ಅವ್ರು ಏನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ. ಬಳ್ಳಾರಿ ಫೈರಿಂಗ್ ಪ್ರಕರಣ ಸಿಐಡಿ ತನಿಖೆಗೆ ಖಾಸಗಿ ಗನ್ನಿಂದ ಫೈರ್ ಆಗಿರೋದು ಮಹತ್ವದ ಸೀಕ್ರೆಟ್ ಬಿಚ್ಚಿಟ್ಟ ಹೋಮ್ ಮಿನಿಸ್ಟರ್. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಪ್ರಕರಣವನ್ನ ಸಿಐಡಿ ತನಿಖೆಗೆ ಕೂಡ ಕೊಡೋದಾಗಿ, ಸಿಐಡಿ ತನಿಖೆಗೆ ಕೊಡುವುದರ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತನಾಡ್ತೀನಿ, ಅಗತ್ಯ ಇದ್ರೆ ಸಿಐಡಿ ತನಿಖೆಗೆ ಒಪ್ಪಿಸ್ತೀವಿ ಎಂದಿದ್ದಾರೆ. ಪೊಲೀಸ್ ಗನ್ ಹಾಗೂ ರಿವಾಲ್ವರ್ನಿಂದ ಫೈರ್ ಆಗಿಲ್ಲ, ಇದನ್ನ ಎಡಿಜಿಪಿ ಖಾತ್ರಿಪಡಿಸಿದ್ದಾರೆ ಅಂತ ಪರಮೇಶ್ವರ್ ಖಾಸಗಿ ಗನ್ಮ್ಯಾನ್ನಿಂದ ಫೈರ್ ಆಗಿರೋದು ಎಂದಿದ್ದಾರೆ. ಅಲ್ಲಿ ಇದ್ದವ್ರ ಗನ್ಗಳನ್ನೆಲ್ಲ ಯಾರು ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು, ರಿವಾಲ್ವರ್ಗಳು, ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ. FSLಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ. ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ರಿವಾಲ್ವರ್ಸಿಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ಬುಲೆಟ್ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ DGP ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು. ಇಫ್ ಇಟ್ ಈಸ್ ಅಗೈನ್ ರಿಕ್ವೈರ್ಡ್ CIDಗೂ ಕೂಡ ಕೊಡೋವಂಥ ಸಾಧ್ಯತೆಗಳಿದ್ದಾವೆ. ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅದರ ಅಗತ್ಯ ಇದ್ರೆ ಅದನ್ನ ಮಾಡ್ತೀವಿ. ಪವನ್ ನೆಜ್ಜು ಡೆತ್ ನೋಟ್ ಬರೆದಿಟ್ಟಿದ್ದಾರ? ಡೆತ್ ನೋಟ್ ಬಗ್ಗೆ ಕೇಂದ್ರ ಸಚಿವೆ ಕರಂದ್ಲಾಜೆ ಗುಮಾನಿ. ಗಲಭೆ ಪ್ರಕರಣದಲ್ಲಿ IPS ಅಧಿಕಾರಿ ಪವನ್ ನೆಜ್ಜಾರ್ ತಲೆದಂಡ ಬಿಜೆಪಿಗೆ ಅಸ್ತ್ರವಾಗಿದೆ. ಈ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಪವನ್ ನೆಜ್ಜಾರ್ ಡೆತ್ ನೋಟ್ ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ಆ ಡೆತ್ ನೋಟ್ನಲ್ಲಿ ಹಿರಿಯ ಅಧಿಕಾರಿಗಳ ಹೆಸರಿದೆ ಅನ್ನೋ ಮಾಹಿತಿ ಇದೆ. ಪವನ್ ಬರೆದ ಡೆತ್ ನೋಟ್ ಮುಚ್ಚಿಡ್ತಿರೋದು ಯಾಕೆ ಬಿಡುಗಡೆ ಮಾಡಿಲ್ಲ? ಆ ಡೆತ್ ನೋಟ್ನಲ್ಲಿ ಏನಿದೆ ಅಂತ ಪ್ರಶ್ನಿಸಿದ್ದಾರೆ. ಹಿರಿಯ ಅಧಿಕಾರಿಗಳು ತುಮಕೂರಿಗೆ ಹೋಗಿದ್ಯಾಕೆ? ತುಮಕೂರು ಫಾರ್ಮ್ ಹೌಸ್ನಲ್ಲಿ ಏನಾಗ್ತಿದೆ? ಪವನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಯಾಕೆ ತಗೊಂಡ್ರು? ಅವರ ತಂದೆಯಿಂದ ಪ್ರೆಸ್ ರಿಲೀಸ್ ಯಾಕೆ ಮಾಡಿಸಿದ್ರು? ನಿಮ್ಮ ಗೂಂಡಾ ಶಾಸಕರನ್ನ ರಕ್ಷಣೆ ಮಾಡಲು ಹೊರಟಿದ್ದೀರಾ ಅಂತ ಕಿಡಿಕಾರಿದ್ದಾರೆ. ಪವನ್ ನೆಜ್ಜೂರ್ ಅವರನ್ನ ಕೇವಲ 2 ಗಂಟೆ ಒಳಗೆ ಚಾರ್ಜ್ ತಗೊಂಡು ಅವರು ಇನ್ನು ಬಳ್ಳಾರಿಯ ಪರಿಚಯ ಮಾಡ್ಕೊಂಡಿಲ್ಲ, ಆಫೀಸರ್ಸ್ ಪರಿಚಯ ಮಾಡ್ಕೊಂಡಿಲ್ಲ. ಅವರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರಿ? ಅವರಿಗೆ ಸೆಕ್ಯೂರಿಟಿ ಕೊಡ್ತಿದ್ದ DYSP ಅವರನ್ನ ಯಾಕೆ ನೀವು ಸಸ್ಪೆಂಡ್ ಮಾಡಿಲ್ಲ? ಇನ್ಸ್ಪೆಕ್ಟರ್ ಯಾಕೆ ಮಾಡಿಲ್ಲ? ಪವನ್ ನೆಜ್ಜೂರ್ ಅವರು ಡೆತ್ ನೋಟ್ ಅನ್ನ ಬರೆದಿಡ್ತಾರೆ. ಆ ಡೆತ್ ನೋಟ್ ಅಲ್ಲಿ ಏನಿದೆ ಯಾಕೆ ಮುಚ್ಚಿಡ್ತಾ ಇದೀರಿ? ಆ ಡೆತ್ ನೋಟ್ ಇವತ್ತು ಸಾರ್ವಜನಿಕರ ಗಮನಕ್ಕೆ ಬರಬೇಕಾಗಿದೆ. ನಮ್ಗಿರುವಂತ ಮಾಹಿತಿ ಪ್ರಕಾರ ಡೆತ್ ನೋಟ್ ಅಲ್ಲಿ 2 ಪೊಲೀಸ್ ಆಫೀಸರ್ಸ್ ಉನ್ನತ ಅಧಿಕಾರಿಗಳ ಹೆಸರಿದೆ. ಈ ಉನ್ನತ ಅಧಿಕಾರಿಗಳು ಬೆಂಗಳೂರಿನ DCPಯನ್ನ ತುಮಕೂರಿನ ರಿಸಾರ್ಟ್ಗೆ ಎಲ್ಲಿ ಕರೆಸಿದ್ರಿ? ಫಾರ್ಮ್ ಹೌಸ್ಗೆ ಇತ್ತ ಇವತ್ತು ಬಿಜೆಪಿ ನಿಯೋಗ ರೆಡ್ಡಿ ಮನೆಗೆ ಭೇಟಿ ನೀಡಿದೆ. ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವರು ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ. ಬಿಜೆಪಿ ಶಾಸಕರನ್ನ ಗುರಿಯಾಗಿಸಿಕೊಂಡು ಕೊಲೆ ಮಾಡುವ ಯತ್ನ ನಡೆದಿದೆ. ಗನ್ಮ್ಯಾನ್ ಇಟ್ಕೊಂಡ ಮಾಲೀಕರ ಮೇಲೂ ಕ್ರಮ ಆಗಬೇಕು. SP ಅಲ್ಲ, ಗೃಹ ಮಂತ್ರಿಗಳೇ ಸಸ್ಪೆಂಡ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ.
ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಹಾಲಿ ಶಾಸಕರನ್ನ, ಅದು ಬಿಜೆಪಿ ಶಾಸಕರನ್ನ ಗುರಿಯಾಗಿಟ್ಟುಕೊಂಡು ಅವ್ರನ್ನ ಕೊಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ, ಅವ್ರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಇವೆಲ್ಲನೂ ಕೂಡ ಬಳ್ಳಾರಿಯಲ್ಲಿ ಹಾಡಾಗಲೇ ನಡೆದೋಗಿದೆ. ಈ ಸರ್ಕಾರ 2.5 ವರ್ಷದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಯಾರು ಕೇಳೋರು ಇಲ್ಲ. ಆ ಪರಿಸ್ಥಿತಿ ಪೊಲೀಸರೇ ಮಾಫಿಯಾಗಳ ಜೊತೆ ಸೇರ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ನಡೆದಂಥ ಘಟನೆ ಯಾರೋ ಭರತ್ ರೆಡ್ಡಿ ಅವನಿಗೆ ಇಲ್ಲಿ ನಿಮ್ಮ FIR ಅಲ್ಲೇ ಇದೆ. 1000 ಜನನ್ನ ಕರ್ಕೊಂಡು ಸರ್ಕಲ್ ಇಂದ ಇಲ್ಲಿಗೆ ಬಂದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ಅವರಿಗೆ ಕಾಕತಾಳೆ ಅನ್ನುವ ಹಾಗೆ ಬಳ್ಳಾರಿ ಜಿಲ್ಲೆಯನ್ನು ಉಪಯೋಗ ಪಡ್ಕೊಂಡು ಆ ಬಳ್ಳಾರಿ ಜಿಲ್ಲೆಯಿಂದನೇ ಅವರು ಇಡೀ ರಾಜ್ಯಕ್ಕೆ ತನ್ನದೇ ಆದಂಥ ಮಾಡಿ 136 140 ಸೀಟು ಗೆಲ್ಲೋದಕ್ಕೆ ಯಾವುದಾದ್ರೂ ಒಂದು ಕಾರಣವಾದ ಜಿಲ್ಲೆ ಇದ್ದರೆ ಅದು ಬಳ್ಳಾರಿ ಜಿಲ್ಲೆ. ಆ ಜಿಲ್ಲೆಯ ಗಾಂಭೀರ್ಯತೆಯನ್ನು, ಆ ಜಿಲ್ಲೆಯ ಇತಿಹಾಸವನ್ನು, ಆ ಜಿಲ್ಲೆಯ ಜನರನ್ನು ಯಾವ ರೀತಿ ನೀವು ನಡ್ಕೊಂಡಿದ್ದೀರಿ ಅನ್ನೋದು 1ನೇ ತಾರೀಕು ಜನವರಿ 26, 2026 ನಿಮ್ಮ ಯೋಗ್ಯತೆಯನ್ನು ತೋರಿಸಿದ್ದೀರಿ. ನಿಮ್ಮ ಪಾಪದ ಕೊಡ ಇಲ್ಲಿಂದಾನೇ ಪ್ರಾರಂಭ ಆಗ್ತದೆ. ನನಗನ್ನಿಸ್ತದೆ ಈ ವರ್ಷ ಮುಗಿಯೋದ್ರೊಳಗಡೆ ನೀವು ಎಲ್ಲಿ ಹೋಗ್ತೀರಿ, ಏನು ಹೋಗ್ತೀರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂದೇಶದ ಜೊತೆಯಲ್ಲಿ ಶಾಸಕರಾದಂಥವ್ರಿಗೆ ಶಾಸನ ಸಭೆಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡೋದು ಬಿಟ್ಟು ತನ್ನ ಶಾಸಕರನ್ನ ಬಚಾವ್ ಮಾಡಲಿಕ್ಕೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾರಣಿಷ್ಠ ಅಲ್ಲಿ ಗುಂಡು ಹಾಕಿದವರು ಏನಿದ್ದಾರೆ, ಫೈರ್ ಮಾಡಿದವರು, ಅವರು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮಧ್ಯದಲ್ಲಿದ್ದಂಥ ತಥಾಕಥಿತ ನಕಲಿ ಗಾಂಧಿಗಳು ಅಂತ ಹೇಳಿದ್ವಲ್ಲ, ಹಂಗೆ ನಕಲಿ ಗನ್ಮನ್ಗಳು ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಕಲಿಗಳಿವೆಲ್ಲ ತೊಗೊಂಡಾರ. ಅವು ಯಾರು ಕಾಂಗ್ರೆಸ್ ಕಾರ್ಯಕರ್ತ, MLA ಯಾಕೆ ಅರೆಸ್ಟ್ ಮಾಡಿಲ್ಲ? ಜನನ ಕಳಿಸ್ತಾವ MLA ಅಂತ ತಿಳ್ಕೊಂಡು ಎಲ್ಲ ಕಡೆ ಬಂದದ. ಅವ್ರು ಇವ್ರ ಮೇಲೆ ನಾ ಹೇಳೋದು, ನಾ ಭಾಳ ಬ್ಯಾಲೆನ್ಸ್ಡ್ ಆಗೇನೆ, ನಿನ್ನೇನು ಹೇಳಿದ್ದೀನಿ, ಇವತ್ತು ಹೇಳಿ ಜನಾರ್ದನ್ ರೆಡ್ಡಿ ತಪ್ಪು ಮಾಡ್ಯಾನ. ಪೊಲೀಸ್ ಇದ್ರಿಲ್ಲ, ಕಳಿಸ್ಬೇಕಾಗಿ ಪೊಲೀಸರು. ಒಟ್ನಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ನಡೆದ ಈ ಸಂಘರ್ಷ ಕೊನೆಗೆ ಹತ್ಯೆಯ ರೂಪ ತಾಳಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ನಿಂದಲೇ ಬುಲೆಟ್ ಹಾರಿದ್ದು ತಿಳಿದು ಬಂದಿದೆ. ಸದ್ಯ ಪೊಲೀಸರು ಗನ್ಮ್ಯಾನ್ಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ. ಅಲ್ಲದೆ ಗಲಭೆಗೆ ಕಾರಣರಾದವರನ್ನ ಬಂಧಿಸುವ ಕೆಲಸ ಮಾಡಿದ್ದಾರೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.